ನಮಸ್ಕಾರ ವೀಕ್ಷಕರೇ, ಆಧ್ಯಾತ್ಮಿಕ ಪಯಣದ ಈ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಮ್ಮ ಹಿಂದಿನ ಸಂಚಿಕೆಗಳಲ್ಲಿ ನಮ್ಮ ಜೊತೆ ರಾಮಚಂದ್ರ ರಾವ್ ಅವರು ತಮ್ಮ ಅನುಭವಗಳನ್ನು ಹಂಚ್ಕೊಳ್ತಾ ಇದ್ದರು. ಇಂದು ಸಹ ಅವರು ತಮ್ಮ ಅನುಭವಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಳೋರಿದ್ದಾರೆ. ಅವರು ಮೈಸೂರಿನಲ್ಲಿ ಜನರಲ್ ಮ್ಯಾನೇಜರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಬನ್ನಿ ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಅವರ ಅನುಭವಗಳನ್ನು ತಿಳ್ಕೊಳ್ಳೋಣ. ನೋರೇ, ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ನೀವು ಹಿಂದಿನ ಸಂಚಿಕೆಯಲ್ಲಿ ತಿಳಿಸಿದ್ರಿ, ಮೌಂಟ್ ಆಬುನಲ್ಲಿ ನೀವು ಅನೇಕ ಕಾನ್ಫರೆನ್ಸ್ಗಳನ್ನು ಅಟೆಂಡ್ ಮಾಡಿದಿರಿ ಅಂತ, ಅನೇಕ ಸೆಮಿನಾರ್ಗಳನ್ನು ಸಹ ಅಟೆಂಡ್ ಮಾಡಿದಿರಿ ಅಂತ. ನೀವು ಯಾವ್ಯಾವ ಕಾನ್ಫರೆನ್ಸು ಸೆಮಿನಾರ್ಗಳನ್ನು ಅಟೆಂಡ್ ಮಾಡಿದಿರಿ ಮತ್ತು ಅದರಿಂದ ಏನೇನು ಕಲ್ತಿದ್ದೀರಿ? ನಾನು ವಿಶೇಷವಾಗಿ ಮೊದಲ ಆರಂಭದಿಂದನೂ ಕೂಡ ಅಟೆಂಡ್ ಮಾಡ್ತಾ ಬಂದಿರೋದು ಒಂದು ಬಟ್ಟಿ ಕಾರ್ಯಕ್ರಮಗಳು ಮೌಂಟ್ ಆಬುನಲ್ಲಿ, ಯಾವುದು ಆಳವಾದಂತಹ ಮೆಡಿಟೇಷನ್ ಕಾರ್ಯಕ್ರಮಗಳು. ಎರಡನೇದು ರಾಜಯೋಗ ಶಿಬಿರಗಳು. ಎರಡನೇದಾಗಿ ಕೆಲವೊಂದು ಕಾನ್ಫರೆನ್ಸಸ್ಸು. ಆಮೇಲೆ ಬಹಳ ಮುಖ್ಯವಾಗಿ ನಾನು ಹಿಂದಿನ ಸಂಚಿಕೆಯಲ್ಲಿ ತಿಳಿಸಿರುವ ಹಾಗೆ ಸೆಲ್ಫ್ ಮ್ಯಾನೇಜಿಂಗ್ ಲೀಡರ್ಶಿಪ್ ಟ್ರೈನಿಂಗ್ ಪ್ರೋಗ್ರಾಮ್, ಅದು ದೀರ್ಘ ಸಮಯದ 19 ದಿನದ ಕಾರ್ಯಕ್ರಮ, ಅದನ್ನು ಅಟೆಂಡ್ ಮಾಡಿದೆ. ಆಮೇಲೆ ಇನ್ನೂ ವಿಶೇಷವಾಗಿ ನಮ್ಮ ಸಂಸ್ಥೆಯಲ್ಲಿ ನಡೆಯುವಂತಹ ಆನ್ಯುವಲ್ ಜನರಲ್ ಬಾಡಿ ಮೀಟಿಂಗ್, ಇದನ್ನು ನಾವು ಭಾಳ ವರ್ಷದಿಂದ ಅಟೆಂಡ್ ಮಾಡ್ತಾ ಬಂದಿದ್ದೀನಿ. ಮೊದಲನೇದಾಗಿ ಈ ಬಟ್ಟಿ ಕಾರ್ಯಕ್ರಮಗಳಲ್ಲಿ ನಮಗೆ ತಿಳ್ಕೊಳ್ಳೋದಕ್ಕೆ ಭಾಳ ವಿಶೇಷ ತರಗತಿಗಳು ಸಿಗುತ್ತೆ. ನಮ್ಮ ಹಿರಿಯ ದಾದಿಯರು ಮತ್ತು ಹಿರಿಯ ದೈವಿ ಸಹೋದರರು ಅವರ ಅನುಭವದ ತರಗತಿಗಳು ನಮ್ಮ ಆಧ್ಯಾತ್ಮಿಕ ಜೀವನಕ್ಕೆ ತುಂಬಾ ಉಪಯೋಗವನ್ನು ನಾವು ಪಡ್ಕೊಂಡಿದ್ದೀವಿ. ಹೇಗೆ ಅವರು ಆಧ್ಯಾತ್ಮಿಕ ಜೀವನದಲ್ಲಿ ಬರುವಂತಹ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಎದುರಿಸಬೇಕು, ನಾವು ಅದನ್ನು ಪಾರು ಮಾಡಿಕೊಂಡು ನಮ್ಮ ಜೀವನವನ್ನು ಮೇಲಕ್ಕೆ ತಗೊಂಡೋಗಬೇಕು ಅಂಥೇಳಿ ಅವರು ತಮ್ಮ ಅನುಭವಗಳ ಆಧಾರದ ಮೇಲೆ ನಮಗೆ ಗೈಡ್ ಮಾಡ್ತಾ ಇರ್ತಾರೆ. ಅದು ನಮಗೆ ತುಂಬ ಉಪಯುಕ್ತ. ಎರಡನೇದು ರಾಜಯೋಗ ಶಿಬಿರ ಅಂತ ಹೇಳಿದೆ ನಾನು. ಪ್ರತಿ ವರ್ಷ ಮೌಂಟ್ ಆಬುನಲ್ಲಿ ನಡೆಯುವಂತಹ ಹೊಸಬರಿಗಾಗಿ ನಡೆಯುವಂಥ ರಾಜಯೋಗ ಶಿಬಿರಗಳು, ಅದರಲ್ಲಿ ನಮ್ಮ ಪುನಃ ನುರಿತ ಸಹೋದರಿಯರು ಏನು ಉದಾಹರಣೆ ಸಹಿತ ತರಗತಿಗಳನ್ನು ಮಾಡ್ತಾರೆ. ಅದೇ ಇದನ್ನು ನಾವು ಲೋಕಲ್ ಸೆಂಟರ್ಸ್ನಲ್ಲಿ ರಾಜಯೋಗ ಶಿಬಿರವನ್ನು ಮಾಡ್ತೀವಿ. ಆದರೆ ಮೌಂಟ್ ಆಬುನಲ್ಲಿ ಮಾಡುವಂತಹ ರಾಜಯೋಗ ಶಿಬಿರ ಬಹಳ ಅದು ವಿಶೇಷವಾಗಿರುತ್ತೆ. ಅವರು ಅನೇಕ ಲೈವ್ ಎಕ್ಸಾಂಪಲ್ಸನ್ನು ತಗೊಂಡು ರಾಮಾಯಣ ಮಹಾಭಾರತದ ಕಥೆಗಳನ್ನೆಲ್ಲ ತಗೊಂಡು ಹೇಳ್ತಾರಲ್ಲ, ಅದು ಭಾಳ ವಿಶೇಷವಾಗಿ ಹೊಸಬರಿಗೆ ತುಂಬ ಚೆನ್ನಾಗಿ ಅನಿಸುತ್ತೆ. ಅದರಿಂದ ನಾವು ಕೂಡ ಅನೇಕ ನಮ್ಮ ಆಧ್ಯಾತ್ಮಿಕ ಬೇಸನ್ನು ಎನ್ಹ್ಯಾನ್ಸ್ ಮಾಡ್ಕೊಂಡಿದ್ದೀವಿ ಅದನ್ನು. ಯಾಕೆಂದರೆ ನಾವು ಅನೇಕ ಬೇರೆ ಬೇರೆ ಸೇವಾ ಕೇಂದ್ರಗಳಿಗೆ ವಿಸಿಟ್ ಮಾಡುವಂಥ ಪರಿಸ್ಥಿತಿನಲ್ಲಿ ನಾವು ಬಟ್ಟಿ ತರಗತಿಗಳನ್ನು ಮಾಡುವಾಗೆಲ್ಲ ನಮಗೆ ಆ ಒಂದು ವಿಷಯಗಳು ತುಂಬ ಉಪಯೋಗಕ್ಕೆ ಬರುತ್ತೆ. ಮೂರನೇದಾಗಿ ನಮ್ಮ ಮೌಂಟ್ ಆಬುನಲ್ಲಿ ನಡೆಯುವಂತಹ ಆ್ಯನ್ಯುವಲ್ ಜನರಲ್ ಬಾಡಿ ಮೀಟಿಂಗ್ ಅಂತ ಹೇಳ್ತೀವಿ, ಅದನ್ನು ಕಳೆದ ಬಹುಶಃ 20 ವರ್ಷದಿಂದ ನಾನು ಅಟೆಂಡ್ ಮಾಡ್ತಾ ಬಂದಿದ್ದೀನಿ. ಅದರಲ್ಲಿ ಭಾರತದಾದ್ಯಂತ ಇರುವಂತಹ ಎಲ್ಲ ಸೇವಾ ಕೇಂದ್ರಗಳ ಹಿರಿಯ ಸಹೋದರಿಯರು ಬಂದಿರ್ತಾರೆ, ಸಹೋದರರು ಕೂಡ ಬಂದಿರ್ತಾರೆ. ಹೊಸ ಸೇವಾ ಪ್ಲ್ಯಾನ್ಸ್ಗಳನ್ನು ಅದರಲ್ಲಿ ಮಾಡ್ತೀವಿ. ಸೊ ಯಾವ್ಯಾವ ಜಾಗದಲ್ಲಿ ನವೀನ ರೀತಿಯಲ್ಲಿ ಈಶ್ವರೀಯ ಸೇವೆಯನ್ನು ಮಾಡಿದ್ರು ಅವರು, ಅದರ ಫಲ ಏನು ಪ್ರಾಪ್ತಿಯಾಯಿತು, ಯಾವ್ಯಾವ ದೊಡ್ಡ VIP ಕಾರ್ಯಕ್ರಮದಲ್ಲಿ ಬಂದಿದ್ದರು, ಅವರು ಸಂಸ್ಥೆಯ ಬಗ್ಗೆ ಏನು ಹೇಳಿದರು, ಅದನ್ನೆಲ್ಲ ಒಂದು ವಿಡಿಯೋ ರೂಪದಲ್ಲಿ ತೋರಿಸ್ತಾರೆ. ಹಾಗೆಯೇ ಮುಂದಿನ ವರ್ಷಕ್ಕೋಸ್ಕರ ಯಾವ್ಯಾವ ಸೇವಾ ಕಾರ್ಯಗಳನ್ನು ನಾವು ಮಾಡೋರಿದ್ದೀವಿ, ಅದರಲ್ಲಿ ಕೆನೋಪಿ ಥೀಮ್ ಏನು, ಅದನ್ನೆಲ್ಲ ಚರ್ಚೆ ಮಾಡಿ ಏನು ಮಾಡ್ತೀವಿ, ಅದು ಭಾಳ ಯುನೀಕ್ ಆಗಿರುತ್ತೆ. ಸೊ ಅಂತಹ ದೊಡ್ಡ ಅತಿರಥ ಮಹಾರಥಿಗಳ ಒಂದು ಸಭೆಯಲ್ಲಿ ನಾವು ಕೂಡ ಪಾರ್ಟಿಸಿಪೇಟ್ ಮಾಡೋದ್ರಿಂದ ನಮಗೆ ಕಲ್ತ್ಕೊಳ್ಳೋದಕ್ಕೆ ಅನೇಕ ವಿಷಯಗಳು ಸಿಗುತ್ತೆ. ನಾವು ನಮ್ಮ ಲೋಕಲ್ ಏರಿಯಾದಲ್ಲಿ ಯಾವ ರೀತಿ ಸೇವೆಯನ್ನು ಮುಂದುವರಿಸಬೇಕು, ಈಶ್ವರ್ಯ ಸೇವೆಯನ್ನು ಮುಂದುವರಿಸಬೇಕು, ಹೊಸ ಪ್ಲ್ಯಾನ್ಗಳನ್ನು ಮಾಡ್ಕೋಬೇಕು, ನವೀನ ರೀತಿಯಲ್ಲಿ, ಅದು ಎಸ್ಪೆಷಲಿ ಇವತ್ತಿನ ಈ ಸೈಂಟಿಫಿಕ್ ಏಜ್ನಲ್ಲಿ ಟೆಕ್ನಾಲಜಿಯನ್ನು ಉಪಯೋಗಿಸ್ಕೊಂಡು ನಾವು ಹೇಗೆ ಈಶ್ವರ್ಯ ಸೇವೆಯನ್ನು ವೃದ್ಧಿ ಮಾಡಬೇಕು ಅಂತ ಹೇಳೋದ್ರ ಕಡೆಗೆ ಸಾಕಷ್ಟು ನಮಗೆ ಇನ್ಪುಟ್ಸು
ಒಂದು ಮೀಟಿಂಗ್ನಲ್ಲಿ ನಮಗೆ ಸಿಗತ್ತೆ. ಸೊ ಇನ್ನೊಂದು ಹೇಳಿದೆ ಸೆಲ್ಫ್ ಮ್ಯಾನೇಜಿಂಗ್ ಲೀಡರ್ಶಿಪ್ ಟ್ರೈನಿಂಗ್ ಪ್ರೋಗ್ರಾಮ್ ಅಂಥೇಳಿ. ಅದು ನಮ್ಮನ್ನು ಟ್ರೈನಿಂಗ್ ಮಾಡಿ ನಾವು ಬೇರೆಯವರಿಗೆ ಟ್ರೈನಿಂಗ್ ಕೊಡಲಿಕ್ಕೆ ನಮ್ಮನ್ನು ಅಲ್ಲಿಗೆ ಕರೆಸಿದ್ರು. ಅಲ್ಲಿ ಫಾರಿನ್ ಫ್ಯಾಕಲ್ಟೀಸ್ ಬಂದಿದ್ದರು ಆ ಸಮಯದಲ್ಲಿ. ಮಾರ್ಕ್ ಬಾಯ್ ಅಂಥೇಳಿ, ಕೇನ್ ಬಾಯ್ ಅಂಥೇಳಿ ಅವರೆಲ್ಲ ಬಂದು ನಮಗೆ 19 ದಿನಗಳು ಮ್ಯಾನೇಜ್ಮೆಂಟ್ ಟ್ರೈನಿಂಗ್ ಪ್ರೋಗ್ರಾಮು ಕಂಪನಿಗಳಲ್ಲಿ ಹೇಗೆ ನಾವು ಅವರ ಲ್ಯಾಂಗ್ವೇಜ್ನಲ್ಲಿ ನಾವು ಈಶ್ವರೀಯ ಜ್ಞಾನವನ್ನು ಅವರಿಗೆ ಕೊಡಬೇಕು, ಮೌಲ್ಯಗಳ ಒಂದು ಜ್ಞಾನವನ್ನು ಅವರಿಗೆ ಹೇಗೆ ಕೊಡಬೇಕು, ಈ ಮೆಡಿಟೇಷನನ್ನು ಹೇಗೆ ಅವರ ಕಾರ್ಯಕ್ಷೇತ್ರದಲ್ಲಿ ಅದು ಹೇಗೆ ಉಪಯೋಗ ಆಗುತ್ತೆ, ಅದನ್ನು ಯಾವ ರೀತಿ ಅವರಿಗೆ ಪ್ರೆಸೆಂಟ್ ಮಾಡಬೇಕು, ಅದನ್ನೆಲ್ಲ ತುಂಬ ಸೆಲ್ಫ್ ಮ್ಯಾನೇಜಿಂಗ್ ಕ್ವಾಲಿಟಿ ಆಫ್ ಲೈಫ್ ಅಂತೇಳಿ ಕೂಡ ಅದರದ್ದು ಒಂದು ಪ್ರೋಗ್ರಾಮ್ ಇತ್ತು. ಅದನ್ನೆಲ್ಲ ತುಂಬ ಆಮೇಲೆ ಆ ಟ್ರೈನಿಂಗನ್ನು ಪಡ್ಕೊಂಡು ನಾವು ಇಲ್ಲಿ ಅನೇಕ ಕಂಪ್ನಿಗಳಲ್ಲಿ ಟ್ರೈನಿಂಗನ್ನು ಕೂಡ ನಾವು ಮಾಡಿದ್ವಿ. ಸೊ ಹೀಗೆ ಮೌಂಟ್ ಅಬನಲ್ಲಿ ಅದು ನಮ್ಮ ಇಂಟರ್ನ್ಯಾಷನಲ್ ಹೆಡ್ ಕ್ವಾರ್ಟರ್ಸ್ ಆಗಿರೋದ್ರಿಂದ ಅಲ್ಲಿ ನಡೆಯುವಂಥ ಕಾರ್ಯಕ್ರಮಗಳು ಕೂಡ ಅದೇ ಗುಣಮಟ್ಟದ್ದಾಗಿರುತ್ತೆ. ನಾವು ಅದನ್ನು ಅಟೆಂಡ್ ಮಾಡೋದ್ರಿಂದ ನಮ್ಮಲ್ಲೂ ಕೂಡ ಸಾಕಷ್ಟು ನಮ್ಮಲ್ಲಿ ಇಂಪ್ರೂವ್ಮೆಂಟ್ಸನ್ನು ನಾವು ಪಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ನೀವು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ರಿ ನಿಮ್ಮ ವರ್ಕ್ ಟೈಮ್ ಬೆಳಗ್ಗೆ 9 ಗಂಟೆಯಿಂದ ಸಾಯಂಕಾಲ 6:30ವರೆಗೂ ಆಗುತ್ತೆ ಅಂತ. ಹೌದು. ಜೊತೆಗೆ ನೀವು ಹೇಳಿದ್ರಿ ಮೆಡಿಟೇಷನ್ ಮಾಡ್ತೀರಿ, ಕ್ಲಾಸ್ ಅಟೆಂಡ್ ಮಾಡ್ತೀರಿ, ಬೇರೆಯವ್ರಿಗೆಲ್ಲ ಈ ಜ್ಞಾನವನ್ನು ತಿಳಿಸ್ತೀರಿ, ಅನೇಕ ಸೇವಾ ಕೇಂದ್ರಗಳಿಗೆ ಹೋಗಿ ಅಲ್ಲಿ ಸಹ ನೀವು ಕ್ಲಾಸ್ ಮಾಡ್ತೀರಿ ಅಂತ. ಇದಿಷ್ಟಕ್ಕೂ ನೀವು ಸಮಯ ಹೊಂದಾಣಿಕೆ ಹೇಗೆ ಮಾಡ್ಕೊಳ್ತೀರಿ? ಇದು ಭಾಳ ಉಪಯುಕ್ತವಾದಂಥ ಪ್ರಶ್ನೆ ಅಂತೇಳಿ ನನಗನ್ಸುತ್ತೆ. ಯಾಕೆಂದರೆ ಸಮಯವೇ ಜೀವನ. ಅದರಲ್ಲಿ ಎಲ್ರಿಗೂ 24 ಗಂಟೆ ಯಾರಿಗೂ ಹೆಚ್ಚು ಕಡಿಮೆ ಇಲ್ಲ. ಹೌದು, ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ ಮೋದಿಗೂ ಅದೇ ಸಮಯ 24 ಗಂಟೆ ಸಮಯ, ನನಗೂ 24 ಗಂಟೆ ಸಮಯ ಇರೋದು. ಹಾಗಿದ್ರೆ ಆ 24 ಗಂಟೆ ಸಮಯವನ್ನು ಹೇಗೆ ಉಪಯೋಗಿಸ್ಕೊಳ್ತೀವಿ ಹೇಳೋದು ಭಾಳ ಮುಖ್ಯವಾಗುತ್ತೆ. ಸೊ ನನಗೆ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಆಗ್ತಾ ಇದೆ. ನಮ್ಮದು 18 ಅವರ್ಸ್ ಟೈಮ್ ಟೇಬಲ್. ಬೆಳಗ್ಗೆ ನಾವು ಬೇಗ ಹೇಳ್ತೀವಿ ಮೆಡಿಟೇಷನ್ ಮಾಡಲಿಕ್ಕೋಸ್ಕರ. ಅಮೃತ ವೇಳೆ ಅನ್ನುವಂತಹ ಸಮಯ, ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತೀವಿ. ಸೊ 3:45 ನಾವು ಹೇಳ್ತೀವಿ. ಸೊ 3:45 ಎದ್ದರೆ ಇನ್ನು ನಾವು ಮಲಗೋದು ರಾತ್ರಿ 10 ಗಂಟೆಗೆ. ಸೊ ಈ ಒಂದು 18 ಅವರ್ಸ್ ಏನಿದೆ ಇದು ನಮ್ಮ ಮೇಲೆ ನಾವು ಹೇಗೆ ಇದನ್ನು ಉಪಯೋಗಿಸ್ಕೊಳ್ತೀವಿ ಹೇಳುವಂಥದ್ದು. ಇನ್ನು 5:15 ಗಂಟೆ 6 ಗಂಟೆ ನಿದ್ದೆ ಬೇಕೇ ಬೇಕು ಪ್ರತಿಯೊಬ್ಬ ಮನುಷ್ಯನಿಗೂ. ಶರೀರಕ್ಕೆ ವಿಶ್ರಾಂತಿ ಬೇಕೇ ಬೇಕು ಶರೀರದ ಆರೋಗ್ಯದ ದೃಷ್ಟಿಯಿಂದ. ಅದನ್ನು ನಾವು 5.5 ಅವರ್ಸ್ 6 ಅವರ್ಸ್ ನಾವು ಮಾಡ್ತೀವಿ. ಸೊ ಈ 18 ಅವರ್ಸನ್ನು ಉಪಯೋಗಿಸ್ಕೊಳ್ಳೋದು ನಮ್ಮ ಕೈಲಿದೆ. ಸೊ ಹಾಗಾಗಿ ಬೆಳಗ್ಗೆ ನಾವು ಮೆಡಿಟೇಷನ್ ಮಾಡ್ತೀವಿ, 4ರಿಂದ 5 ಗಂಟೆವರೆಗೆ ಮೆಡಿಟೇಷನ್ ಮಾಡ್ತೀವಿ. ಆಮೇಲೆ 5ರಿಂದ 6:30ವರೆಗೆ ನಮ್ಮದು ಎಲ್ಲ ದಿನನಿತ್ಯದ ಸ್ನಾನ, ಅದು ಇದು ನಿತ್ಯ ಕರ್ಮಗಳು, ಬಟ್ಟೆಯನ್ನು ವಾಶ್ ಮಾಡ್ಕೊಳ್ಳೋದಿರ್ಬೋದು ಅಥವಾ ನಾವು ಕಾರನ್ನು ಕ್ಲೀನ್ ಮಾಡೋದಿರ್ಬೋದು, ಈ ರೀತಿ ನಮ್ಮ ನಿತ್ಯ ಕರ್ಮಗಳನ್ನು ಮಾಡಿಕೊಂಡು 6:30ಯಿಂದ ಪುನಃ ನಾವು ಮೆಡಿಟೇಷನ್ ಮಾಡ್ತೀವಿ 7 ಗಂಟೆವರೆಗೆ. 7ರಿಂದ 8 ಗಂಟೆವರೆಗೆ ನಾವು ಈಶ್ವರೀಯ ತರಗತಿಯನ್ನು ಅಟೆಂಡ್ ಮಾಡ್ತೀವಿ. ಅದಕ್ಕೆ ಡೈಲಿ ಮುರಳಿ ಕ್ಲಾಸ್ ಅಂತ ಹೇಳ್ತೀವಿ. ಆ ಮುರಳಿ ಕ್ಲಾಸನ್ನು ಅಟೆಂಡ್ ಮಾಡ್ತೀವಿ. ಯಾಕೆಂದರೆ ನಮ್ಮನ್ನು ನಾವು ಅಪ್ಡೇಟ್ ಮಾಡ್ಕೋಬೇಕಾಗತ್ತೆ. ಯಾಕೆಂದರೆ ಆಧ್ಯಾತ್ಮಿಕ ಅನ್ನುವಂಥದ್ದು ನಿಂತ ನೀರಾಗಬಾರ್ದು. ಹೌದು, ಅದು ನಿರಂತರವಾಗಿ ಹರಿತಾ ಇರಬೇಕು. ನಮ್ಮನ್ನು ನಾವು ಪರಿವರ್ತನೆ ಮಾಡ್ಕೊಳ್ಳೋದು, ನಮ್ಮನ್ನು ಅಪ್ಡೇಟ್ ಮಾಡ್ಕೋಬೇಕು. ಹಾಗೆಯೇ ಬೇರೆಯವರಿಗೂ ನಾವು ಅಪ್ಡೇಟ್ ಮಾಡೋದಕ್ಕೆ ಆವಾಗ ಸಾಧ್ಯವಾಗುತ್ತೆ. ಸೊ ನಂತರ ನಾವು 8 ಗಂಟೆಯಿಂದ 9 ಗಂಟೆವರೆಗೆ ತಿಂಡಿ ತಿಂದ್ಕೊಂಡು ರೆಡಿಯಾಗಿ ನಾವು 9 ಗಂಟೆಗೆ ಆಫೀಸಿಗೆ ಹೋಗ್ತೀವಿ. ಸೊ 9ರಿಂದ 6:30, ಕೆಲವು ಸರಿ 6:45 ಆಗುತ್ತೆ, 7 ಗಂಟೆನೂ ಆಗುತ್ತೆ. ನಂತರ ನಾವು ಬಂದ ಮೇಲೆ ನಾವು ಹೊಸೊಬ್ಬರಿಗೆ ನಾನು ಟೈಮ್ ಸ್ಲಾಟನ್ನು ಫಿಕ್ಸ್ ಮಾಡ್ಕೋತೀನಿ. ಯಾರಾದರೂ ಹೊಸೊಬ್ಬರು ರಾಜಯೋಗ ತರಗತಿಯನ್ನು ಮಾಡ್ಕೊಳ್ಳೋದಿದ್ರೆ ಅವ್ರು 7:15 ಗಂಟೆಗೆ ನಾನು ಟೈಮ್ ಕೊಟ್ಟಿರ್ತೀನಿ. 7:30ಯಿಂದ 8 ಗಂಟೆ, 8:30, 8:45. ಸೊ ಹಾಗೆ ನಂತರದಲ್ಲಿ ರಾತ್ರಿ ಊಟ, ಆ ರೀತಿ ನಮ್ಮದು ಈ ಟೈಮ್ ಟೇಬಲ್ ನಮ್ಮದು ಫಿಕ್ಸ್ ಇದೆ. ಸೊ ಇದ್ರ ಮಧ್ಯದಲ್ಲಿ ರಜಾ ದಿನಗಳನ್ನು ನಾನು ನೀವೇನು ಹೇಳಿದ್ರಿ, ಬೇರೆ ಹೊರಗಡೆಯ ಸೇವಾ ಕೇಂದ್ರಗಳಿಗೆ ಹೋಗೋದು ಅಥವಾ ಬಟ್ಟಿಯಲ್ಲಿ ತರಗತಿಗಳಿಗನ್ನು ತಗೊಳ್ಳುವಂಥದ್ದು ರಜಾ ದಿನಗಳಲ್ಲಿ ನಾವು ಇದು ಮಾಡ್ತೀವಿ. ಮತ್ತು ಈ ವರ್ಕಿಂಗ್ ಡೇಸ್ನಲ್ಲೂ ಕೂಡ ಕೆಲವು ದಿವಸ ಬಟ್ಟಿ ಕ್ಲಾಸಸ್ಸು, ರಾತ್ರಿ ಕ್ಲಾಸನ್ನು ನಾನು ಹ್ಯಾಂಡಲ್ ಮಾಡ್ತೀನಿ. 9 ಗಂಟೆಯಿಂದ 9:45, 10 ಗಂಟೆವರೆಗೆ ಈ ರೀತಿ ಇರುತ್ತೆ. ಮತ್ತು ಇನ್ನು ಯಾವಾಗ ತುಂಬ ಅವಶ್ಯಕತೆ ಇರುತ್ತೆ, ವರ್ಕಿಂಗ್ ಡೇ ಆಗಿದ್ದರೂ ಕೂಡ ಹೊರಗಡೆ ಸೇವಾ ಕೇಂದ್ರದಲ್ಲಿ ಅವರು ಬೇರೆಯವ್ರನ್ನ ಎಲ್ಲ ಸೇರಿಸಿರ್ತೀವಿ, ಗ್ರೂಪನ್ನು ಸೇರಿಸಿರ್ತೀವಿ, 100, 250 ಆ ಥರ ನೀವು ಬರಬೇಕು ಅಂಥೇಳಿ ನಮ್ಮ ಸಹೋದರಿಯರು ನಮಗೆ ಕೇಳಿಕೊಂಡಾಗ, ಎಲ್ಲಿ ನನಗೆ ಇದು ಸೂಕ್ತ ಅಂತೇಳಿ ಅನಿಸಿದಾಗ ನಾನು
ರಜವನ್ನು ತಗೊಂಡು ಆಧ್ಯಾತ್ಮಿಕ ಸೇವೆಗೋಸ್ಕರ ನನ್ನನ್ನು ನಾನು ಬಿಡುವು ಮಾಡಿಕೊಂಡು ನಾನು ಹೊರಗಡೆ ಸ್ಥಾನಗಳಿಗೆ ಹೋಗಿ ಸೇವೆಯನ್ನು ಮಾಡ್ತೀನಿ. ಸೊ ಈ ರೀತಿ ಏನಪ್ಪ ಅಂದರೆ ಸೇವೆ ಇದು ಬಹಳ ಮುಖ್ಯವಾಗಿರುವಂಥದ್ದು. ಏನು ನಾವು ತಿಳ್ಕೊಂಡಿದ್ದೀವಿ ಅದನ್ನು ಬೇರೆಯವರಿಗೆ ಕೊಡುವಂಥದ್ದು, ಬೇರೆಯವರು ಒಂದು ಒಳ್ಳೆಯ ಜೀವನವನ್ನು ಮಾಡಿಕೊಳ್ಳಿ, ಅವರು ಭಗವಂತನಿಂದ ಪ್ರಾಪ್ತಿಯನ್ನೇ ಮಾಡ್ಕೊಳ್ಳಿ ಅನ್ನುವಂಥ ಒಂದು ಶುಭ ಭಾವನೆ ನಮ್ಮಲ್ಲಿರೋದ್ರಿಂದ ನಾವು ತಿಳ್ಕೊಂಡಿರುವಂಥದ್ದನ್ನು ನಮ್ಮ ಅನುಭವದ ಆಧಾರದ ಮೇಲೆ ಬೇರೆಯವರಿಗೆ ನಾವು ಗೈಡ್ ಮಾಡುವಂಥದ್ದು, ಅವ್ರನ್ನ ಮುಂದುವರಿಸೋದಕ್ಕೆ ಪ್ರಯತ್ನ ಮಾಡುವಂಥದ್ದು, ಅದು ಕೂಡ ಒಂದು ಒಳ್ಳೆಯ ಒಂದು ಸಂತೋಷವನ್ನು ಕೊಡುತ್ತೆ ನಮಗೆ. ಯಾವಾಗ ನಾವು ಕೊಡ್ತೀವಿ ಬೇರೆಯವರಿಗೆ ಆವಾಗ ನಮ್ಮ ಸಂತೋಷ ಜಾಸ್ತಿ ಆಗುತ್ತೆ. ಹೌದು. ಜೊತೆಗೆ ನೀವು ಹೇಳಿದ್ರಿ ಅನೇಕ ಬೇರೆ ಸೇವಾ ಕೇಂದ್ರಗಳಲ್ಲಿ ಕ್ಲಾಸ್ಗಳನ್ನು ಮಾಡ್ತೀರಿ, ಜೊತೆಗೆ ನೀವು ಚಿತ್ರ ಪ್ರದರ್ಶನ ಸಹ ಅಟೆಂಡ್ ಮಾಡ್ತೀರಿ. ನಿಮ್ಮ ಸೆಂಟ್ರಿಗೆ ಬರುವಂಥ ಹೊಸಬ್ರು ಯಾರಿರ್ತಾರೆ ಅವರಿಗೆ ಜ್ಞಾನನೂ ತಿಳಿಸ್ತೀರಿ ಅಂತ. ಇನ್ನು ಬೇರೆ ಯಾವ್ಯಾವ ರೀತಿಯ ಸೇವೆಗಳನ್ನು ನೀವು ಮಾಡಿದ್ದೀರಿ? ಒಂದು ವಿಶೇಷವಾದಂತಹ ಸೇವೆಯ ಭಾಗ್ಯ ಭಗವಂತ ನಮಗೆ ಕೊಟ್ಟಿರುವಂಥದ್ದು ಅಂದರೆ 12 ಜ್ಯೋತಿರ್ಲಿಂಗಗಳ ಸೇವೆ. ಇಲ್ಲಿ ನಮ್ಮ ಮೈಸೂರಿನಲ್ಲಿ ಒಂದು 12 ಜ್ಯೋತಿರ್ಲಿಂಗಗಳ ಸೆಟ್ ನಾವು ಮಾಡ್ಕೊಂಡಿದ್ದೀವಿ, ಮಾಡೆಲ್ಸು. ಅದು ಎಲ್ಲ FRP ಇಂದ ಮಾಡಿರುವಂಥ ಜ್ಯೋತಿರ್ಲಿಂಗಗಳು. ಹೇಗೆ ಭಾರತದಾದ್ಯಂತ 12 ಜ್ಯೋತಿರ್ಲಿಂಗ ಮಠಗಳಿದ್ದಾವೆ, ಆಯಾಯ ಸ್ಥಾನದಲ್ಲಿ ಶಿವನ ಒಂದು ಆರಾಧನೆ ಯಾವ ರೀತಿಯಲ್ಲಿ ನಡೀತಾ ಇದೆ ಅದರ ಯಥಾರ್ಥ ಪ್ರತಿಕೃತಿಯನ್ನು FRP ಮೆಟೀರಿಯಲಲ್ಲಿ ನಾವು ಮಾಡಿ ಅದರ ಮಾಡೆಲ್ಸನ್ನು ಇಟ್ಕೊಂಡಿದ್ದೀವಿ. ಹಾಗೆಯೇ ಫ್ಲೆಕ್ಸ್ ಮೂಲಕ ನಾವು ಅದೇ ಡಿಸೈನನ್ನು ಮಾಡಿ ಆ ಜಾಗಕ್ಕೆ ಹೋಗಿ ಅದನ್ನು ಇನ್ಸ್ಟಾಲ್ ಮಾಡ್ತೀವಿ. ಅದನ್ನು ಟೆಂಪಲ್, ಅದು ಇನ್ಸ್ಟಾಲ್ ಮಾಡಿದಾಗ ನಿಮಗೆ ಆ ಟೆಂಪಲ್ ಥರನೇ, ಅದು ಮಂದಿರ ಥರನೇ ಬರುತ್ತೆ. ಅದು ನಾವು ಕೆಲವೊಂದು ಕಡೆಗೆ 1 ವಾರಗಳ ಕಾಲ ಮಾಡಿದ್ದೀವಿ. ವಾರಗಳ ಕಾಲ, 1 ವಾರದ ಸಮಯಕ್ಕೆ, ಅಥವಾ ಕೆಲವು ಕಡೆ 10 ದಿನ, ಕೆಲವು ದಿವಸ 12 ಕಡೆಗೆ, ಈ ರೀತಿ ಸುಮಾರು ಒಂದು 30 ಕಡೆಗೆ ನಾವು ಇದನ್ನು ಮಾಡಿದ್ದೀವಿ. ಇದು 2008ರಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡ್ಕೊಂಡು ಬಂದಿದ್ದೀವಿ. ಈ ಸಮಯದಲ್ಲಿ ನಾವೇನು ಮಾಡ್ತೀವಿ, ಹೊರಗಡೆ ಜಾಗಕ್ಕೆ ಹೋದಾಗ ಮೊದಲು ಜಾಗವನ್ನು ನೋಡ್ತೀವಿ, ಅದು ಸೂಕ್ತವೋ, ಜಾಗ ವಿಶಾಲವಾದಂಥ ಜಾಗ ಬೇಕಾಗತ್ತೆ, ಪೆಂಡಾಲ್ ಹಾಕ್ತೀವಿ, ಒಂದು 500-1000 ಜನ ಕೂತ್ಕೊಳ್ಳೋಷ್ಟು ಜಾಗ ಬೇಕಾಗತ್ತೆ ನಮಗೆ. ಈ ದೇವಸ್ಥಾನಕ್ಕೋಸ್ಕರನೇ ಒಂದು 80x100 ನಮಗೆ ಜಾಗ ಬೇಕಾಗತ್ತೆ. ಅದರ ಜೊತೆಗೆ ಚಿತ್ರ ಪ್ರದರ್ಶನ ಈ ಥರ ಎಲ್ಲ. ಫಸ್ಟು ಆ ಜಾಗವನ್ನು ನೋಡಿ ಅದು ಸೂಕ್ತವೇ ಅಂತೇಳಿ ನೋಡಿದಾಗ ಪರ್ಮಿಷನ್ ತಗೊಳ್ಳೋವಂಥದ್ದು ಅದನ್ನೆಲ್ಲ ನಾವು ಮೊದಲೇ ಪ್ಲ್ಯಾನಿಂಗ್ ಮಾಡಿಕೊಂಡು ಅಲ್ಲಿ ಹೋಗಿ ಸಪ್ರೇಟ್ ಮೀಟಿಂಗ್ ಮಾಡಿ ಎಲ್ಲರನ್ನ ಸೇರಿಸಿ ಅದರ ಖರ್ಚು ವೆಚ್ಚಗಳನ್ನೆಲ್ಲ ವಿಚಾರ ಮಾಡಿ ಎಲ್ಲರಿಗೂ ಜವಾಬ್ದಾರಿಗಳನ್ನೆಲ್ಲ ಕೊಟ್ಟು ನಾವು ಬರ್ತೀವಿ. ಆಮೇಲೆ ಹೋಗಿ ಅದರಲ್ಲಿ ಇನ್ಸ್ಟಾಲ್ ಮಾಡ್ತೀವಿ. ಆಮೇಲೆ ಬೇರೆಯವರು ಅದನ್ನು ನೋಡಿಕೊಂಡು ಹೋಗ್ತಾರೆ. ಸೊ ಮಧ್ಯದಲ್ಲಿ ನಾನು 1-2 ಸರಿ ಹೋಗಿ ಅಲ್ಲಿ ಯಾವುದಾದ್ರು ಕಾರ್ಯಕ್ರಮವನ್ನು ಅಟೆಂಡ್ ಮಾಡಿ ಬರ್ತೀನಿ. ಆದರೆ ಅದಕ್ಕೆ ಬೇಕಾಗಿರುವಂಥ ಒಂದು ಮೆಟೀರಿಯಲ್ಸ್, ಈಗ ಉದಾಹರಣೆಗೆ ಅಲ್ಲಿಗೆ ಪಾಂಪ್ಲೆಟ್ಸ್ ಬೇಕಾಗುತ್ತೆ, ಇನ್ವಿಟೇಷನ್ ಬೇಕಾಗುತ್ತೆ, ಅದನ್ನೆಲ್ಲ ಪ್ರಿಂಟ್ ಮಾಡಿ ಕೊಡುವಂಥದ್ದು ಜವಾಬ್ದಾರಿಯು ಕೂಡ ನಾನು ವಹಿಸ್ಕೊಳ್ತೀನಿ. ಸೊ ಹೀಗೆ ಈ ಥರ ಒಂದು ನಡೀತದೆ ನಮ್ಮದು. ಆಮೇಲೆ ಇತ್ತಿತ್ತಲಾಗಿ ಬೇರೆ ಕಡೆಗೆ ಹೊಸ ಸೇವಾ ಕೇಂದ್ರಗಳನ್ನು ಓಪನ್ ಮಾಡಿದಾಗ ಅಲ್ಲಿ ನಮ್ಮ ಸಹೋದರಿಯರು ನಮ್ಮನ್ನು ಕರೀತಾರೆ, ನೀವು ಬಂದು ತರಗತಿಗಳನ್ನು ಎನ್ಕರೇಜ್ ಮಾಡಬೇಕು ಇದನ್ನೆಲ್ಲ ಅಂಥೇಳಿ. ಆ ರೀತಿ ಅವರಿಗೆ ಹೋಗಿ ಸ್ವಲ್ಪ ಹುಮ್ಮಸ್ಸು ಕೊಡುವಂಥದ್ದು, ಅಲ್ಲಿನ ಸೇವೆಯನ್ನು ಉನ್ನತಿ ಮಾಡೋದಕ್ಕೆ ನಾವು ಈ ರೀತಿಯ ಸೇವಾ ಕಾರ್ಯಗಳನ್ನು ಮಾಡ್ಕೊಂಡು ಬರ್ತಾಯಿದ್ದೀನಿ ನಾನು. ಆಮೇಲೆ ಇಲ್ಲಿ ವಿಶೇಷವಾಗಿ ಮೈಸೂರಿನ ಉಪವಲಯದಲ್ಲಿ ಯಾವುದೇ ದೊಡ್ಡ ಸೇವಾ ಕೇಂದ್ರ, ಈಗ ಉದಾಹರಣೆಗೆ ವಿಶೇಷವಾಗಿ ಈಗ ನಮ್ಮ ಮೈಸೂರು ಈ ಜ್ಞಾನ ಸರೋವರ ರಿಟ್ರೀಟ್ ಸೆಂಟರ್ನಲ್ಲಿ ದೊಡ್ಡ ಒಂದು ಶಿವಲಿಂಗದ ಕಾರ್ಯಕ್ರಮ ನಾವು ಪ್ಲ್ಯಾನಿಂಗ್ ಮಾಡ್ಕೊಂಡಿದ್ದೀವಿ. ದೊಡ್ಡ ಶಿವಲಿಂಗ ಕಟ್ಟುವಂಥ ಒಂದು ಪ್ಲ್ಯಾನಿಂಗ್ ಇದೆ. ಇದರಲ್ಲಿ ಪ್ಲ್ಯಾನಿಂಗ್ ಕಮಿಟಿನಲ್ಲಿ ನಾನು ಇದ್ದೀನಿ. ಸೊ ಇದರಲ್ಲಿ ಡಿಸೈನ್ ಯಾವ ಥರ ಇರಬೇಕು, ಆಮೇಲೆ ಫಂಡ್ಸ್ ಎಷ್ಟು ಬೇಕಾಗತ್ತೆ, ಇದಕ್ಕೆ ಖರ್ಚು ವೆಚ್ಚಗಳು ಅದನ್ನೆಲ್ಲ ಹೇಗೆ ಕ್ರೋಢೀಕರಿಸಬೇಕು, ಆಮೇಲೆ ಮೆಟೀರಿಯಲ್ಸನ್ನೆಲ್ಲ ಯಾರ್ಯಾರನ್ನ ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕು, VIP ಕಾಂಟ್ಯಾಕ್ಟ್ಸ್. ಹೌದು. ಸೊ ಈ ರೀತಿ ಅದರಲ್ಲೂ ಕೂಡ ನಂದು ಒಂದು ರೋಲು ನಡೀತಾ ಇದೆ. ಆಮೇಲೆ ಇನ್ನೊಂದು ವಿಶೇಷ ಏನಪ್ಪ ಅಂದರೆ, ನಮ್ಮ ನಾನು ಹೆಡ್ ಕ್ವಾರ್ಟರ್ಸ್ನಲ್ಲಿ ಇರೋದ್ರಿಂದ, ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯ ಮೈಸೂರು ಉಪವಲಯದ ಹೆಡ್ ಕ್ವಾರ್ಟರ್ಸ್ ಯಾದಗಿರಿನಲ್ಲಿ ಇರೋದ್ರಿಂದ, ಅಲ್ಲಿ ಆಲ್ಮೋಸ್ಟ್ ತಿಂಗಳಿಗೆ ಮೊದಲು, ಈಗ ಕೊರೋನಾ ಸಮಯ ಬಿಟ್ಟರೆ ಅದಕ್ಕಿಂತ ಮೊದಲು ತಿಂಗಳಲ್ಲಿ 2-3 ಕಾರ್ಯಕ್ರಮಗಳು, ಅದಕ್ಕೆ ಗೆಸ್ಟ್ಗಳನ್ನೆಲ್ಲ ಫಿಕ್ಸ್ ಮಾಡೋದು, VIP ಕಾಂಟ್ಯಾಕ್ಟ್ಸು. ಸೊ ಈ ರೀತಿ ನಂದು ಕಾರ್ಯವ್ಯವಹಾರ ಈಶ್ವರಿಯ ಸೇವೆ ನಮ್ಮದು ನಡೀತಾ ಬರ್ತಾ ಇದೆ. ನೀವು ಯಾದಗಿರಿಯಲ್ಲಿ ಇರ್ತೀನಿ ಅಂತ ಹೇಳಿದ್ರಿ. ನಾನು ಅಲ್ಲಿ ಇರುವಂಥ ನಿಮಿತ್ತ ಸಹೋದರಿ ಲಕ್ಷ್ಮೀಜಿ ಅವ್ರ ಬಗ್ಗೆ ಮುಂಚೆನೂ ಸಹ ಕೇಳಿದ್ದೆ. ನೀವು ಲಕ್ಷ್ಮೀಜಿ ಅವರಲ್ಲಿ ಏನು ವಿಶೇಷತೆಗಳನ್ನು ನೋಡಿದಿರಿ?
ಲಕ್ಷ್ಮೀಜಿಯಲ್ಲಿ ಇರುವಂಥ ಭಾಳ ದೊಡ್ಡದಂದರೆ ದೃಢತೆ. ಅವರು ಯಾವುದಾದ್ರೂ ಒಂದು ಸೇವಾ ಕಾರ್ಯವನ್ನು ವಿಚಾರ ಮಾಡಿದರು ಅಂದರೆ, ಸಂಕಲ್ಪ ಮಾಡಿದರು ಅಂದರೆ, ಅದು ಮುಗಿಯೋಲ್ಲಿವರೆಗೆ ಅವರು ಅದೆಷ್ಟೇ ಕಷ್ಟವಾಗಲಿ ರಾತ್ರಿ ಹಗಲು ಅದಕ್ಕೆ ಶ್ರಮ ವಹಿಸಿ ಅವರು ಅದನ್ನು ಪೂರ್ಣ ಮಾಡ್ತಾರೆ. ಅದು ಒಂದು ದೊಡ್ಡ ಗುಣ. ಎರಡನೇದಾಗಿ ಯಾರ್ಯಾರಲ್ಲಿ ಏನೇನು ವಿಶೇಷತೆ ಇದೆ ಅದನ್ನು ಗುರುತಿಸಿ ಅವರನ್ನು ಆ ಸೇವಾ ಕೇಂದ್ರ ಇದರಲ್ಲಿ ತೊಡಗಿಸೋದು, ಅವರನ್ನು ಇನ್ವಾಲ್ವ್ ಮಾಡೋದು, ಅದು ಬಹಳ ದೊಡ್ಡ ವಿಶೇಷತೆ ಇದೆ. ಆಮೇಲೆ ಇನ್ನೊಂದು ವಿಶೇಷತೆ ಅಂದರೆ, ಇದು ಭಗವಂತನ ಕಾರ್ಯ, ಇದರಲ್ಲಿ ಪ್ರತಿಯೊಬ್ಬರೂ ಅವರ ಪ್ರಾಪ್ತಿಯನ್ನು ಮಾಡ್ಕೋಬೇಕು ಅಂಥೇಳಿ ಅವರು ಸ್ವಲ್ಪ ಒತ್ತಾಯಪೂರ್ವಕವಾದರೂ ಕೂಡ ಎಲ್ಲರನ್ನ ಆ ಸೇವಾ ಕಾರ್ಯದಲ್ಲಿ ಬೇರೆಯವ್ರನ್ನ ಇನ್ವಾಲ್ವ್ ಮಾಡಿಸೋವಂಥದ್ದು ದೊಡ್ಡ ಗುಣ ಅವರಲ್ಲಿ ಇದೆ. ಆಮೇಲೆ ಎಲ್ಲರನ್ನೂ ಒಟ್ಟಿಗೆ ಸೇರಿಸ್ಕೊಂಡು ಹೋಗುವಂಥ ಒಂದು ದೊಡ್ಡ ಗುಣನೂ ಕೂಡ ನಮ್ಮ ಲಕ್ಷ್ಮೀಜಿಯವರಲ್ಲಿ ಇದೆ. ಕೆಲವೊಂದು ಸರಿ ಏನಾಗುತ್ತೆ ಅಂತ ಹೇಳಿದರೆ, ಆ ಒಂದು ಪರ್ಟಿಕ್ಯುಲರ್ ಮೊಮೆಂಟಲ್ಲಿ ನಮಗೆ ರಿಸೋರ್ಸ್ ಇಲ್ಲದೆ ಹೋದರೂ ಕೂಡ ಅವರು ಭಗವಂತನ ಮೇಲೆ ಅವರಿಟ್ಟಿರುವಂಥ ಒಂದು ವಿಶ್ವಾಸದಿಂದ ಭಾಳ ಧೈರ್ಯದ ಹೆಜ್ಜೆಯನ್ನು ಇಟ್ಟು ನಾನು ಎಲ್ಲರನ್ನ ಸೇರಿಸ್ಕೊಂಡು ಈ ಕಾರ್ಯವನ್ನು ಮಾಡೇ ಮಾಡ್ತೀನಿ ಅನ್ನುವಂಥ ಭಗವಂತನ ಮೇಲೆ 100% ನಿಶ್ಚಯ ಅವರಲ್ಲಿ ಬಹಳ ಅದು ದೊಡ್ಡದು ಅಂಥೇಳಿ ನನಗೆ ಅನಿಸುತ್ತೆ. ಆಮೇಲೆ ಇಷ್ಟು ದೊಡ್ಡ ಜವಾಬ್ದಾರಿಯನ್ನು ಅವರು ನಿರ್ವಹಿಸ್ತಾ ಇದ್ದಾರೆ. ಸೊ ಅವರಿಗೆ ಕೆಲವು ಸರಿ ಸ್ವಂತ ಶರೀರಕ್ಕೆ ಒಂದು ರೆಸ್ಟು ಕೂಡ, ಒಂದು ವಿಶ್ರಾಂತಿನೂ ಕೂಡ ಸಿಗೋದಿಲ್ಲ. ಆದರೂ ಕೂಡ ಅವರು ಧೈರ್ಯವನ್ನು ಮಾಡಿ ಆರೋಗ್ಯವನ್ನು ಪರಿಗಣಿಸದೆ ಅವರು ಸೇವೆಯನ್ನು ಆದಷ್ಟು ಹೆಚ್ಚು ಸೇವೆಯನ್ನು ಮಾಡೋದು ಒಂದು ಬಹಳ ದೊಡ್ಡ ವಿಶೇಷ ಅವರಲ್ಲಿದೆ. ಮತ್ತು ಇನ್ನೊಂದು ದೊಡ್ಡ ಅವರಲ್ಲಿ ಗುಣ ಅಂದರೆ, ಅವ್ರ ಮನಸ್ಸಿನಲ್ಲಿ ಯಾವುದನ್ನು ಇಟ್ಕೊಳ್ಳೋದಿಲ್ಲ. ಈಗ ಏನಾದರೂ ಆ ಸಮಯದಲ್ಲಿ ಅವರು ಯಾರಿಗೋ ಒಂದು ಶಿಕ್ಷಣವನ್ನು ಕೊಡ್ತಾರೆ, ಅವರು ತಪ್ಪನ್ನು ತಿದ್ದಲಿಕ್ಕೆ ಒಂದು ಮಾತನ್ನು ಹೇಳ್ತಾರೆ ಅಂದರೂ ಕೂಡ, ಆದರೆ ಅವರು ನಂತರ ಅವ್ರ ಮನಸ್ಸು ಪೂರ್ಣ ಕ್ಲೀನ್ ಆಗಿರುತ್ತೆ, ಸ್ವಚ್ಛವಾಗಿರುತ್ತೆ. ಮನಸ್ಸಿನಲ್ಲಿ ಯಾವುದನ್ನು ಇಟ್ಕೊಂಡು ಅವರು ವ್ಯವಹರಿಸೋದಿಲ್ಲ. ಇವರಿಂದ ಈ ಥರ ಮಾಡಿದ್ರು, ಆ ಥರ ಭಾವನೆಗಳೇ ಇರೋದಿಲ್ಲ. ನೀವು ಪ್ರತಿದಿನ ಮೆಡಿಟೇಷನ್ ಧ್ಯಾನ ಮಾಡ್ತೀನಿ ಅಂತ ಹೇಳಿದ್ರಿ. ಈ ಧ್ಯಾನದಲ್ಲಿ ಯಾವುದಾದ್ರೂ ವಿಶೇಷ ಅನುಭವಗಳಾಗಿದ್ದಿದೆಯಾ? ಹೌದು. ಈಗ ಉದಾಹರಣೆಗೆ ಹೇಳಬೇಕು ಅಂದರೆ, ಆರಂಭದ ದಿನಗಳಲ್ಲಿ, ವಿಶೇಷವಾಗಿ ಆರಂಭದ ದಿನಗಳಲ್ಲಿ ನಾವು ಆವಾಗ ವಿ ಮೊಹಲ್ಲಾದಲ್ಲಿ ನಮ್ಮದು ಸೇವಾ ಕೇಂದ್ರ ಇತ್ತು. 92ರಲ್ಲಿ ನಾನು ಬಂದೆ. 2002ವರೆಗೂ ಅಲ್ಲೇ ನಮ್ಮದು ಸೇವಾ ಕೇಂದ್ರ ಇತ್ತು. ಅಲ್ಲಿ ವಿಶೇಷವಾಗಿ ನಮ್ಮ ಲಕ್ಷ್ಮೀಜಿ ಅಕ್ಕನವರು ರಜಾ ದಿನಗಳಲ್ಲಿ ಬಟ್ಟಿಯನ್ನು ಆರ್ಗನೈಸ್ ಮಾಡ್ತಾಯಿದ್ರು. ಬೆಳಗ್ಗೆ 6 ಗಂಟೆಗೆ ನಾವು ಬರ್ತಾಯಿದ್ವಿ, ಸಂಜೆ 8 ಗಂಟೆವರೆಗೂ ನಿರಂತರವಾಗಿ, ಮಧ್ಯ ರೆಸ್ಟು ಅದನ್ನು ಯಾವುದೂ ಕೂಡ ಇರ್ತಾ ಇರಲಿಲ್ಲ. ಅಂತಹ ಸಂದರ್ಭದಲ್ಲಿ ಬಹಳ ಆಳವಾದಂತಹ ಯೋಗದ ಅನುಭೂತಿಯಲ್ಲಿ ಹೋಗೋದಕ್ಕೆ ನಮಗೆ ಬಹಳ ಸಹಕಾರಿಯಾಯಿತು. ಸೊ ಆವಾಗ ಬಹಳ ವಿಶೇಷವಾದಂಥ ಅನುಭವ. ನಾವು ಸಂಪೂರ್ಣ ಅಶರೀರಿ ಸ್ಥಿತಿಯಾಗಿ ಜಯದಿಂದ ಆತ್ಮ ಸಂಪೂರ್ಣ ಭಿನ್ನವಾಗಿ ನಾನು ಪರಮಾತ್ಮನ ಪ್ರೀತಿನಲ್ಲಿ ಮುಳುಗಿದ್ದೀನಿ ಅನ್ನುವಂತಹ ಅದು ಅರ್ಧ ಗಂಟೆ 20 ನಿಮಿಷ ಆ ಥರ ಅನುಭವಗಳು ಕೂಡ ಅನೇಕ ಬಾರಿ ಆಗಿದ್ದಾವೆ. ಆ ಅನುಭವಗಳೇ ನಮಗೆ ಈ ಜೀವನದಲ್ಲಿ, ಆಧ್ಯಾತ್ಮಿಕ ಜೀವನದಲ್ಲಿ ಮುಂದುವರಿಯೋದಕ್ಕೆ ನಮಗೆ ಅದೇ ಪ್ರೇರೇಪಣೆ. ಹೌದು. ನೀವು ಈ ಆಧ್ಯಾತ್ಮಿಕ ಮಾರ್ಗಕ್ಕೆ ಬರೋಕ್ಕಿಂತ ಮುಂಚಿನ ಜೀವನಕ್ಕೂ ಮತ್ತು 30 ವರ್ಷಗಳ ನಂತರ ಇವತ್ತಿನ ಜೀವನಕ್ಕೂ ಏನೇನು ವ್ಯತ್ಯಾಸಗಳು ನೀವು ಗಮನಿಸ್ತಾ ಇದ್ದೀರಾ? ಹೌದು, ನನಗೆ ಈಗ ಅನಿಸ್ತಾ ಇರೋದಂದರೆ, ಇದೊಂದು ಸುಂದರವಾದಂಥ ಜೀವನ ಭಗವಂತ ನಮಗೆ ಕೊಟ್ಟಿದ್ದಾನೆ. ಬಹುಶಃ ಈ ಥರ ನಾನು ಬರಲಿಲ್ಲ ಅಂತ ಹೇಳಿದರೆ ನನ್ನ ಜೀವನ ಹೇಗಿದ್ದಿರ್ಬೋದು ಅಂಥೇಳಿ ಕಲ್ಪನೆಯೂ ಕೂಡ ಮಾಡ್ಕೊಳಕ್ಕಾಗೋದಿಲ್ಲ. ಆದರೆ ಇಷ್ಟು ಚೆನ್ನಾಗಿರ್ತಿತ್ತು ಇಷ್ಟು ಸಾಧ್ಯನೇ ಇಲ್ಲ. ಇವತ್ತು ನೋಡಿ, ನಾನು ಎಷ್ಟು ಖುಷಿಯಿಂದ ಇದ್ದೀನಿ, ಎಷ್ಟು ಲವಲವಿಕೆಯಿಂದ ಇದ್ದೀನಿ, ಎಷ್ಟು ಎನರ್ಜೆಟಿಕ್ ಆಗಿದ್ದೀನಿ, ಮತ್ತು ಎಷ್ಟು ಈ ಒಂದು ಪಾಸಿಟಿವ್ ಪರ್ಸನಾಲಿಟಿಯನ್ನು ಮತ್ತು ಈ ಹೆಲ್ದಿ ಲೈಫ್ ಸ್ಟೈಲನ್ನು ಭಗವಂತ ನಮಗೆ ಕಲಿಸ್ಕೊಟ್ಟಿದ್ದಾನೆ. ಬಹುಶಃ ಇದಕ್ಕೆ ಕಂಪ್ಯಾರಿಸನ್ ಇಲ್ಲ, ಇದನ್ನು ಕಂಪೇರ್ ಮಾಡೋಕ್ಕಾಗಲ್ಲ. ಅದೇಗಿತ್ತು ಇದೇಗಿತ್ತು, ಇದು ಅನ್ಕಂಪ್ಯಾರಬಲ್. ಇದು ರಾತ್ರಿ ಹಗಲಿನಷ್ಟು ವ್ಯತ್ಯಾಸ ಇದೆ. ಇದು ಯಾಕೆಂದರೆ ಈ ಜೀವನ ಎಲ್ಲರಿಗೂ ಸಿಗೋದೂ ಇಲ್ಲ. ಇದು ನಮ್ಮ ಜನ್ಮಾಂತರದ ಭಾಗ್ಯ ಅಂತೇಳಿ ನಮಗೆ ಅನಿಸುತ್ತೆ. ಸೊ ಇದು ನಾವು ಮನಸ್ಸಿನಲ್ಲೇನೂ ಅಂದ್ಕೊಂಡಿರಲಿಲ್ಲ, ನಮಗೆ ಇಂಥ ಒಂದು ಜೀವನ ಸಿಗುತ್ತೆ, ಇಂಥ ಒಂದು ಪರಿವಾರ ಸಿಗುತ್ತೆ, ಈಶ್ವರನ ಪರಿವಾರ ಸಿಗುತ್ತೆ, ಈಶ್ವರನ ಸಂಘ ಸಿಗುತ್ತೆ ಅಂಥೇಳಿ ನಾವು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ನಾನೆಲ್ಲೋ ಒಬ್ಬ ಆರ್ಡಿನರಿ ಎಂಜಿನಿಯರ್ ಆಗಿ, ನಾನು ಇವತ್ತೇನಾದರೂ, ನೀವು ಕೇಳಿದ್ರಿ ಪ್ರಶ್ನೆ ತುಂಬ ಆ್ಯಪ್ಟ್ ಇದು, ನಾನೇನಾದರೂ ಈ ಜ್ಞಾನಕ್ಕೆ ಬರಲಿಲ್ಲ ಅಂದರೆ ಒಂದು ಮೂಲೆಯಲ್ಲಿ ಒಬ್ಬ ಆರ್ಡಿನರಿ ಇಂಜಿನಿಯರ್ ಆಗಿ ಕೂತ್ಕೊಳ್ತಾ ಇದ್ದೆ ಅಷ್ಟೇ. ಅದಕ್ಕಿಂತ ಹೊರತಾಗಿ ಇನ್ನೇನೂ ಆಗ್ತಾ ಇರಲಿಲ್ಲ. ಒಂದಷ್ಟು ಹಣ ಸಂಪಾದನೆ ಮಾಡ್ತಾ ಇದ್ದಿರ್ಬೋದು, ಒಂದು ಮನೆ ಕಟ್ಕೊಂಡಿರ್ಬೋದು, ಒಂದು 4 ಜನ ಹೆಂಡತಿ ಮಕ್ಕಳು ಮಾಡ್ಕೊಂಡಿರ್ಬೋದು.
ಆದರೆ ಇವತ್ತು ನಮಗೆ ಇಡೀ ವಿಶ್ವವೇ, ನಾನು ನಿಮಗೆ ಹೇಳಬೇಕು ಅಂದರೆ, ನಾನು ಆವಾಗಲೇ ಹೇಳಿದೆ ಹಿಂದಿನ ಸಂಚಿಕೆಯಲ್ಲಿ, ಕಾರ್ಯ ನಿಮಿತ್ತ ನಾನು 4-5 ದೇಶಗಳಿಗೆ ಹೋಗಿದ್ದೆ. ಅಲ್ಲಿ ಎಲ್ಲೋದ್ರೂ ನನಗೆ ಎಲ್ಲರೂ ನಮ್ಮವರು ಅನ್ನುವಂಥ ಭಾವನೆ ಫೀಲ್ ಆಗುತ್ತೆ ನಮಗೆ. ಇಲ್ಲಿ ಯಾವುದೋ ಹೊರ ದೇಶಕ್ಕೆ ಬಂದುಬಿಟ್ಟಿದ್ದೀನಿ, ಇವರು ಬೇರೆ ಧರ್ಮದವರು ಅನ್ನುವಂಥ ಭಾವನೆನೇ ಇಲ್ಲ ನಮಗೆ, ಭಾವನೆನೇ ಇಲ್ಲ. ಎಲ್ಲರೂ ನಮ್ಮವರು ಅನ್ನೋ ಭಯನೂ ಇಲ್ಲ. ನಾನು ಒಂಟಿಯಾಗಿ ಹೋಗಿದ್ದೀನಿ ಅನೇಕ ಸರಿ, ಬೇರೆ ಹೊಸ ಜಾಗಕ್ಕೆ ಹೋಗಿದ್ದೀನಿ, ಆದರೆ ನಮಗೆಲ್ಲೂ ಭಯನೂ ಇಲ್ಲ, ಏನೂ ಇಲ್ಲ. ಸೊ ಹಾಗಾಗಿ ಇದು ಒಂದು ವಿಶೇಷವಾದಂಥ ಜೀವನ. ಇದು ನಮ್ಮ ಬಗ್ಗೆ ನಮಗೆ ತುಂಬಾ ನಮಗೆ ಹೆಮ್ಮೆ ಇದೆ. ಇಂಥ ಜೀವನವನ್ನು ನಾವು ಮಾಡ್ಕೊಂಡಿದ್ದೀವಿ, ಜೀವನ ಸುಂದರ ಮಾಡ್ಕೊಂಡಿದ್ದೀವಿ, ಸಾರ್ಥಕ ಆಯಿತು ನಮ್ಮ ಜೀವನ ಅಂತೇಳಿ ಅನ್ನಿಸ್ತಾ ಇದೆ. ನಮ್ಮ ಸಮಯನೂ ಸಾರ್ಥಕ ಆಗ್ತಾ ಇದೆ, ನಮ್ಮ ಹಣನೂ ಸಾರ್ಥಕ. ಈಗ ಉದಾಹರಣೆ ನೀವು ಕೇಳಲಿಲ್ಲ, ಬಟ್ ಹೇಳ್ತೀನಿ, ಏನು ಹಣವನ್ನು ನಾವು ಸಂಪಾದನೆ ಮಾಡ್ತೀವಿ ಅದು ಎಲ್ಲ ನಮ್ಮದು. ಯಾಕೆಂದರೆ ನಮ್ಮದು ಲೌಕಿಕವಾಗಿ ಅವ್ರವ್ರು ನೋಡ್ಕೋತಾ ಇದ್ದಾರೆ. ನಮ್ಮ ಅಣ್ಣ ಇದ್ದಾನೆ, ನಮ್ಮ ತಂಗಿ ಇದ್ದಾರೆ, ಅಕ್ಕ ಇದ್ದಾರೆ, ಅವರ ಜವಾಬ್ದಾರಿ ನೋಡ್ಕೋತಾ ಇದ್ದಾರೆ, ಭಗವಂತ ಅವ್ರಿಗೆ ಕೊಟ್ಟಿದ್ದಾನೆ. ನನ್ನ ಹಣ ಏನಿದೆ ಅದು ಈಶ್ವರನ ಸೇವೆಯಲ್ಲಿ ಸದ್ವಿನಿಯೋಗ ಆಗ್ತಾ ಇದೆ. ಸೊ ಅದು ಕೂಡ ಅದರಿಂದನೂ ನಮಗೆ ಭಾಗ್ಯ ಸಿಗ್ತಾ ಇದೆ. ಸೊ ಹಾಗಾಗಿ ನಮ್ಮ ಜೀವನ ಬಹಳ ವಿಶೇಷ ಅಂತೇಳಿ ನಮಗೇನೆ ಫೀಲ್ ಆಗುತ್ತೆ. ನಿಮ್ಮ ಪ್ರಕಾರ ಜೀವನಕ್ಕೆ ಈ ಆಧ್ಯಾತ್ಮಿಕತೆ ಏಕೆ ಬೇಕು? ಇದರಿಂದ ಏನು ಪ್ರಯೋಜನ ಇದೆ? ನೋಡಿ, ಪ್ರತಿಯೊಬ್ಬರೂ ಕೂಡ ಜೀವನದಲ್ಲಿ ಶಾಂತಿ, ಸಮಾಧಾನ, ಒಂದು ತೃಪ್ತಿ ಅದನ್ನು ಬಯಸ್ತಾರೆ, ಪ್ರತಿಯೊಬ್ಬರೂ ಬಯಸ್ತಾರೆ. ಹೌದು. ಆದರೆ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಅದನ್ನು ಪಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾನೆ. ಯಾಕೆಂದರೆ ನಾನು ಯಾವತ್ತೂ ಹೇಳ್ತಾ ಇರ್ತೀನಿ, ಆತ್ಮ ಹಸಿವಿನಿಂದಿರಕ್ಕೆ ಆಗೋದಿಲ್ಲ. ನೀವು ಅದನ್ನು ಸಾತ್ವಿಕ ರೀತಿಯಲ್ಲಿ ಆತ್ಮಕ್ಕೆ ಹಸಿವನ್ನು ನೀಗಿಸ್ಬೋದು, ಅಥವಾ ಬೇರೆ ರೀತಿಯಲ್ಲಿ ಆತ್ಮದ ಹಸಿವನ್ನು ನೀಗಿಸ್ಬೋದು. ಆತ್ಮದ ಹಸಿವು ಅಂದರೆ ಪ್ರೀತಿ ಬೇಕು, ಆತ್ಮಕ್ಕೆ ಶಾಂತಿ ಬೇಕು, ಸುಖ ಬೇಕು, ಆನಂದ ಬೇಕು. ಇದೆಲ್ಲ ಆತ್ಮಕ್ಕೆ ಬೇಕಾಗಿರುವಂಥ ವಸ್ತುಗಳು. ಈಗ ನಾವು ಇದನ್ನು ಬೇರೆ ಯಾವುದೇ ಅಡ್ಡದಾರಿಗೆ ಹೋಗದೇನೆ ನಾವು ಸಾತ್ವಿಕ ರೀತಿಯಲ್ಲಿ ಆಧ್ಯಾತ್ಮಿಕ ಒಂದು ಹಿನ್ನೆಲೆಯಲ್ಲಿ ಈ ಆತ್ಮದ ತೃಪ್ತಿ, ಇದನ್ನು ಏನು ಬಯಕೆ ಇದೆ ಅದನ್ನು ತೃಪ್ತಿ ಮಾಡ್ಕೋತಾ ಇದ್ದೀವಿ, ಭಗವಂತನಿಂದ ಪಡ್ಕೊಳ್ತಾ ಇದ್ದೀವಿ. ಸೊ ಹಾಗಾಗಿ ಇವತ್ತಿನ ಸಂದರ್ಭದಲ್ಲಿ ಮನುಷ್ಯ ವ್ಯಕ್ತಿಗಳಿಂದ ಪಡ್ಕೊಳ್ಳುವಂಥ ಪ್ರಯತ್ನ ಮಾಡ್ತಾನೆ, ವಸ್ತುಗಳಿಂದ ಪ್ರಯತ್ನ ಮಾಡ್ತಾನೆ. ಆದರೆ ಅದರ ಎಲ್ಲದರಿಂದ ಆದಿನಲ್ಲಿ ಸ್ವಲ್ಪ ಸಮಯ ಸಿಗುತ್ತಾ ಇದೆ ಅನ್ನುವಂಥ ಅನುಭವ ಆದರೂ ಕೂಡ ದೀರ್ಘಾವಧಿಯಲ್ಲಿ ನಾನು ಮೋಸ ಹೋದೆ ಅನ್ನುವಂಥ ಅನುಭವವನ್ನು ಇವತ್ತು ನಾವು ಪ್ರಪಂಚದಾದ್ಯಂತ ನೋಡ್ತಾ ಇದ್ದೀವಿ. ನಿರಾಶನಾಗ್ತಾ ಇದ್ದಾನೆ ಮನುಷ್ಯ, ಅವನು ಭರವಸೆಯನ್ನೇ ಕಳ್ಕೊಳ್ತಾ ಇದ್ದಾನೆ. ಅನೇಕರು ಆರೋಗ್ಯವನ್ನು ಕೆಡಿಸ್ಕೊಳ್ತಾ ಇದ್ದಾರೆ ಈ ಎಲ್ಲ ರಾಂಗ್ ಲೈಫ್ ಸ್ಟೈಲಿಂದ. ಇವತ್ತು ಭಗವಂತ ನಮಗೆ ಇಂಥ ಒಂದು ವಿಶೇಷ ಹೆಲ್ದಿ ಲೈಫ್ ಸ್ಟೈಲನ್ನು ಕೊಟ್ಟಿದ್ದಾನೆ, ಪಾಸಿಟಿವ್ ಲೈಫ್ ಸ್ಟೈಲನ್ನು ಕೊಟ್ಟಿದ್ದಾನೆ. ಸೊ ಇಂಥ ಜೀವನ ಪದ್ಧತಿಯನ್ನು ಅಳವಡಿಸ್ಕೊಳ್ಳೋದ್ರಿಂದನೇ ನಮ್ಮ ಜೀವನ ಒಂದು ಸಾರ್ಥಕ್ಯ ಆಗುತ್ತೆ. ನಾವು ಪ್ರಪಂಚದಲ್ಲಿ ಹುಟ್ಟಿದ್ದಕ್ಕೂ ಸಾರ್ಥಕ ಆಯಿತು ಅನ್ನುವಂತಹ ಇದು ಪ್ರತಿಯೊಬ್ಬರಿಗೂ ಅವಶ್ಯಕತೆ ಇದೆ ಇವತ್ತಿನ ವರ್ತಮಾನ ಸಮಯದಲ್ಲಿ. ಯಾಕೆಂದರೆ ನಾವೆಲ್ಲರೂ ಕೂಡ ತುಂಬ ಕಾಂಪ್ಲಿಕೇಟೆಡ್ ಒಂದು ಲೈಫನ್ನು ಲೀಡ್ ಮಾಡ್ತಾ ಇದ್ದೀವಿ. ಪ್ರಪಂಚದಲ್ಲಿ ಇವತ್ತು ತುಂಬ ಸಮಸ್ಯೆಗಳಿದ್ದಾವೆ. ಈ ಸಮಸ್ಯೆಗಳ ಮಧ್ಯದಲ್ಲಿ ನಾವು ಸಮಾಧಾನವಾಗಿ ಬದುಕಬೇಕು ಅಂದರೆ ನಮಗೆ ಈ ಆಧ್ಯಾತ್ಮಿಕ ಶಿಕ್ಷಣ ಬೇಕೇ ಬೇಕು. ಇದು ಯಾವುದೇ ಬೇರೆ ಪುಸ್ತಕದಲ್ಲಿ, ಮ್ಯಾಥಮೆಟಿಕ್ಸಲ್ಲಿ, ಹಿಸ್ಟ್ರಿ, ಜಾಗ್ರಫಿನಲ್ಲಿ, ಕೆಮಿಸ್ಟ್ರಿನಲ್ಲಿ ಎಲ್ಲೂ ಸಿಗೋದಿಲ್ಲ. ಇದು ಯಾವುದೇ ನೀವು ಆಕ್ಸ್ಫರ್ಡ್ ಯೂನಿವರ್ಸಿಟಿನಲ್ಲಿ, ಕೇಂಬ್ರಿಡ್ಜ್ ಯೂನಿವರ್ಸಿಟಿನಲ್ಲಿ ನೀವು ಸಿಗೋದಿಲ್ಲ. ಇದು ಸಿಗುವಂಥದ್ದು ಒಂದೇ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಮಾತ್ರ ಸಿಗುತ್ತೆ. ಎಂಥ ಪರಿಸ್ಥಿತಿನಲ್ಲೂ ಎಂಥ ಸಮಸ್ಯೆದಲ್ಲೂ ಕೂಡ ನೀವು ಪಾಸಿಟಿವ್ ಮೈಂಡ್ಸೆಟ್ಟನ್ನು ಅಳವಡಿಸ್ಕೊಳ್ಬೋದು. ನೀವು ನಿಮ್ಮ ಕಾರ್ಯಕ್ಷಮತೆಯನ್ನು ಹೆಚ್ಚಿಸ್ಕೋಬೋದು, ಆರೋಗ್ಯವನ್ನು ಕಾಪಾಡ್ಕೋಬೋದು, ಎಲ್ಲರ ಜೊತೆಗೆ ಒಂದು ಉತ್ತಮ ಬಾಂಧವ್ಯವನ್ನು ನೀವು ಗಳಿಸ್ಕೊಳ್ಬೋದು ಅನ್ನುವಂಥದ್ದು ಈ ಆಧ್ಯಾತ್ಮಿಕ ಶಿಕ್ಷಣದಿಂದ ಸಿಗುತ್ತೆ ವಿನಃ ಇನ್ನು ಬೇರೆ ಎಲ್ಲೂ ಸಿಗೋಕ್ಕೆ ಸಾಧ್ಯತೆ ಇಲ್ಲ ಇದು. ಹಾಗಾಗಿ ನನ್ನ ಒಂದು ಅರ್ಥದಲ್ಲಿ ಪ್ರತಿಯೊಬ್ಬ ಯುವಕರಿಗೂ ಇವತ್ತು ವಿಶೇಷವಾಗಿ ಯುವಜನತೆಗೆ ಇದರ ಅವಶ್ಯಕತೆ ಇದೆ. ಇವತ್ತು ಯುವಜನತೆ ಈ ಒಂದು ಗ್ಯಾಡ್ಗೆಟ್ಸು, ಸ್ಮಾರ್ಟ್ಫೋನ್ಸು, ಅದು ಇದು ಅದರ ಹಿಂದೆ ಮುಂದೆ ಬಿದ್ದು ತಮ್ಮ ಜೀವನವನ್ನೇ ಹಾಳು ಮಾಡ್ಕೋತಾ ಇದ್ದಾರೆ, ಸಮಯವನ್ನು ಹಾಳು ಮಾಡ್ಕೋತಾ ಇದ್ದಾರೆ. ಅವ್ರಿಗೆ ಏನು ಮಾಡ್ತಾಯಿದ್ದೀವಿ ಅನ್ನುವಂಥ ಕಲ್ಪನೆಯೇ ಇಲ್ಲ. ಸೊ ಹಾಗಾಗಿ ಅವರಿಗೂ ಕೂಡ ಯುವಕರಿರ್ಬೋದು, ಯುವತಿಯರಿರ್ಬೋದು, ಎಲ್ಲರಿಗೂ ಇದ್ರ ಅವಶ್ಯಕತೆ ಇದೆ ಇವತ್ತು. ಇದು ಕೇವಲ ಹಾಗಂತ ಅಲ್ಲ. ಆಧ್ಯಾತ್ಮಿಕ ಅಂದರೆ ವಯಸ್ಸಾಗಿರುವಂಥವ್ರು, ಮುದುಕರು, ಯಾವ ಜವಾಬ್ದಾರಿ ಇಲ್ಲದೆ ಇರುವಂಥವ್ರು ಮಾಡುವಂಥದ್ದು ಅಂತೇಳಿ ಅಲ್ಲ. ಇದು ನನ್ನ ಅರ್ಥದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಆಧ್ಯಾತ್ಮಿಕತೆ ಬೇಕು. ಅವರ ಜೀವನ ಸಾರ್ಥಕ ಆಗಬೇಕು, ಅವರ ಜೀವನ ಸಫಲ ಆಗಬೇಕು ಅಂದರೆ ಅಲ್ಟಿಮೇಟ್ಲಿ ನನಗೆ ಒಂದು ಖುಷಿ, ಆನಂದ ಜೀವನದಲ್ಲಿ ನಾನು ಒಂದಷ್ಟು ಸಾಧನೆಯನ್ನು ಮಾಡಿದ್ದೀನಿ, ನಾನು ಸಮಾಜಕ್ಕೆ ಒಂದಷ್ಟು ಕೊಡುಗೆ ಕೊಟ್ಟಿದ್ದೀನಿ ಅಂಥೇಳಿ ಏನಾದರೂ ಅನಿಸ್ಬೇಕು ಅಂದರೆ ಅದು ಆಧ್ಯಾತ್ಮಿಕ ತಿಳುವಳಿಕೆ ಇಲ್ಲದೇ ಅದು ಸಾಧ್ಯ ಆಗೋದಿಲ್ಲ. ನೀವು 30 ವರ್ಷಗಳ ಆಧ್ಯಾತ್ಮಿಕ ಜೀವನವನ್ನು ನಡೆಸಿದಿರಿ. ಹೌದು. ಕೊನೆಯದಾಗಿ ನಮ್ಮ
ದರ್ಶಕರಿಗೆ ಈ ಕಾರ್ಯಕ್ರಮನ ಯಾರೆಲ್ಲ ವೀಕ್ಷಿಸ್ತಿದ್ದಾರೆ ಅವ್ರಿಗೆ ಯಾವ ಮೆಸೇಜ್ ಕೊಡೋದಕ್ಕೆ ಇಷ್ಟಪಡ್ತೀರಿ? ನಾನು ಹೇಳ್ತೀನಿ, ತಾವು ಕೂಡ ನಿಮಗೆ ಯಾವುದು ಇಷ್ಟವಾಗುತ್ತೋ, ನಾನು ಹೇಳೋದು ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಕೊಡುವಂತಹ ಜ್ಞಾನವೇ ನಿಮಗೆ ಇಷ್ಟವಾಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಯಾಕೆಂದರೆ ಪ್ರತಿಯೊಬ್ಬರ ಆದರೂ ಒಂದು ಸಾರಿ ಬಂದು ಅದನ್ನು ಸಹ ಅದನ್ನು ನೋಡ್ಬೋದು, ಅವರು ನೋಡ್ಬೋದು. ಯಾಕೆಂದರೆ ಒಬ್ಬೊಬ್ಬರು ಟೇಸ್ಟ್ ಒಂಥರ ಇರುತ್ತೆ, ಎಲ್ಲರದ್ದು ಟೇಸ್ಟ್ ಒಂದೇ ಥರ ಇರೋದಿಲ್ಲ. ನಾನು ಇದನ್ನು ಮಾಡ್ಕೊಂಡಿದ್ದೀನಿ, ಇದರಲ್ಲಿ ಸತ್ಯವಾದಂತಹ ಜ್ಞಾನ ಇದೆ, ಇದು ಯಥಾರ್ಥವಾದಂಥ ಜ್ಞಾನ, ಪರಮಾತ್ಮ ಸ್ವಯಂ ಪರಮಾತ್ಮ ಕೊಡ್ತಾ ಇರುವಂಥ ಜ್ಞಾನ. ಹಾಗಾಗಿ ನಮಗೆ ಅದರಲ್ಲಿ ಯಾವುದೇ ಬೇರೆ ಸಂಶಯ ಇಲ್ಲ. ತಾವೂ ಕೂಡ ಬನ್ನಿ, ಸತ್ಯವನ್ನು ಅರ್ಥ ಮಾಡ್ಕೊಳ್ಳಿ. ಸತ್ಯವನ್ನು ಅರ್ಥ ಮಾಡ್ಕೊಂಡಾಗ ನಿಮಗೆ ಗೊತ್ತಾಗುತ್ತೆ. ಸೊ ನಿಮಗೆ ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು, ಯಾವ್ದು ಮಾಡಬೇಕು, ಯಾವ್ದು ಮಾಡಬಾರ್ದು, ಯಾವುದನ್ನು ಮಾಡೋದ್ರಿಂದ ಏನು ಲಾಭ ಇದೆ, ಯಾವ್ದು ನಷ್ಟ ಇದೆ, ನಮ್ಮ ಜೀವನವನ್ನು ನಾವು ಹೇಗೆ ರೂಪಿಸ್ಕೋಬೇಕು. ಯಾಕೆಂದರೆ ನನ್ನ ಜೀವನಕ್ಕೆ ನಾನೇ ಜವಾಬ್ದಾರ, ಅಲ್ಟಿಮೇಟ್ಲಿ ನನ್ನ ಜೀವನಕ್ಕೆ ನಾನೇ ಜವಾಬ್ದಾರ. ಆ ಜವಾಬ್ದಾರಿಯನ್ನು ನಾವು ತಗೋಬೇಕು. ಸೊ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಈ ರೀತಿಯ ಒಂದು ಈ ಭಗವಂತನ ಜ್ಞಾನವನ್ನು ತಾವು ಕೂಡ ತಗೊಳ್ಳಿ. ತಮಗೂ ಕೂಡ ಇದು ಎಲ್ಲ ರೀತಿಯಿಂದನೂ ಕೂಡ ಉಪಯೋಗ ಆಗುತ್ತೆ. ನಿಮ್ಮ ಜೀವನ ತುಂಬ ಶ್ರೇಷ್ಠವಾಗುತ್ತೆ. ನೀವು ಸದಾ ಖುಷಿಯಲ್ಲಿ ಇರ್ತೀರಿ. ನೀವು ಯಾವ ಸಮಸ್ಯೆನೂ ಕೂಡ ನಿಮ್ಮನ್ನು ಅಲುಗಾಡ್ಸೋಕ್ಕೆ ಸಾಧ್ಯವಾಗೋದಿಲ್ಲ. ಆ ರೀತಿಯ ಮನೋಬಲ ನಿಮಗೆ ಸಿಗುತ್ತೆ. ಅದನ್ನು ತಾವು ಕೂಡ ಪಡ್ಕೋಬೇಕು. ಮತ್ತು ಈ ಶ್ರೀ ವಿಶ್ವವಿದ್ಯಾಲಯದಲ್ಲಿ ಫ್ರೀಯಾಗಿ ಭಗವಂತ ಹೇಳ್ಕೊಡ್ತಾ ಇದ್ದಾನೆ ಇದನ್ನು. ಇವತ್ತು ಪ್ರಪಂಚದಾದ್ಯಂತ 143 ದೇಶಗಳಲ್ಲಿ 9,000ಕ್ಕೂ ಹೆಚ್ಚಿನ ಸೇವಾ ಕೇಂದ್ರಗಳ ಮೂಲಕ ಪರಮಾತ್ಮ ಈ ಶ್ರೇಷ್ಠ ಜ್ಞಾನವನ್ನು ವಿಶೇಷವಾಗಿ ಸಹೋದರಿಯರ ಮೂಲಕ ನಮಗೆಲ್ಲ ಕಲಿಸ್ಕೊಡ್ತಾ ಇದ್ದಾನೆ, ಉಚಿತವಾಗಿ ಕಲಿಸ್ಕೊಡ್ತಾ ಇದ್ದಾನೆ. ಹಾಗಾಗಿ ತಾವು ಇದರ ಪೂರ್ಣ ಲಾಭವನ್ನು ಪಡ್ಕೊಳ್ಳಿ, ತಮ್ಮ ಜೀವನವನ್ನು ಶ್ರೇಷ್ಠ ಮಾಡ್ಕೊಳ್ಳಿ, ಶಾಂತಿಯಿಂದ ಇರುವಂಥದ್ದನ್ನು ಅಭ್ಯಾಸ ಮಾಡಿ, ತಮ್ಮ ಮನೆಯ ವಾತಾವರಣವನ್ನು ಚೆನ್ನಾಗಿ ಮಾಡ್ಕೊಳ್ಳಿ, ತಮ್ಮ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಳ್ಳಿ ಅನ್ನುವಂಥ ಸಂದೇಶವನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ. ಅಣ್ಣವರೇ, ನೀವು ತುಂಬ ಸಮಯವನ್ನು ಕೊಟ್ಟು ನಮ್ಮ ವೀಕ್ಷಕರಿಗೆ ಅನೇಕ ಸರಣಿಗಳ ಮೂಲಕ ನಿಮ್ಮ ಜೀವನದ ಅನುಭವಗಳನ್ನು ತಿಳಿಸಿದ್ರಿ. ಮತ್ತು ಈ ಆಧ್ಯಾತ್ಮಿಕತೆಯಿಂದ ಏನೆಲ್ಲ ಪ್ರಯೋಜನ ಇದೆ ಅನ್ನೋದನ್ನು ವಿಸ್ತಾರವಾಗಿ ಮನಸ್ಸಿಗೆ ಮುಟ್ಟೋ ಥರ ಅರ್ಥವಾಗೋ ಥರ ತಿಳಿಸ್ಕೊಟ್ರಿ. ನಿಮಗೆ ಭಾಳ ಧನ್ಯವಾದಗಳು. ಧನ್ಯವಾದ. ನೋಡಿದ್ರಲ್ಲ ವೀಕ್ಷಕರೇ, ಆಧ್ಯಾತ್ಮಿಕತೆಯಿಂದ ಏನೆಲ್ಲ ಪ್ರಯೋಜನ ಇದೆ. ಆಧ್ಯಾತ್ಮಿಕತೆಯಿಂದ ಮಾನಸಿಕವಾಗಿ, ಶಾರೀರಿಕವಾಗಿ, ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿಯೂ ಸಹ ಭಾಳಷ್ಟು ಪ್ರಯೋಜನಗಳಿವೆ. ಹಾಗಾಗಿ ನಿಮ್ಮ ಜೀವನದಲ್ಲೂ ಸಹ ಈ ಆಧ್ಯಾತ್ಮಿಕತೆಯನ್ನು ಅಳವಡಿಸ್ಕೊಂಡು ನಿಮ್ಮ ಜೀವನವನ್ನು ಸಹ ಪರಿವರ್ತನೆ ಮಾಡಿಕೊಂಡು ನೀವೆಲ್ಲರೂ ಸಹ ಚೆನ್ನಾಗಿರಿ, ಖುಷಿಯಾಗಿರಿ ಅನ್ನೋ ಉದ್ದೇಶ ಈ ಕಾರ್ಯಕ್ರಮದ್ದು. ಮತ್ತು ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.